Hello, young chaps. Welcome back to Triple T Academy. So, ನಿಮ್ಮ DCET 2026 ಕೀ ಆನ್ಸರ್ಸ್ ಅನ್ನ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಇದು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ದೆನ್ ಎಷ್ಟೊಂದು ಜನ ಅಬ್ಜೆಕ್ಷನ್ಸ್ ರೈಸ್ ಮಾಡೋದಕ್ಕೆ ಹೊರಟಿದ್ದೀರಾ, ಬಟ್ ಅಬ್ಜೆಕ್ಷನ್ಸ್ ಲಿಂಕ್ ಪ್ರಾಪರ್ ಆಗಿ ವರ್ಕ್ ಆಗ್ತಿರ್ಲಿಲ್ಲ. ಬಟ್ ನಾವು ದ ಪ್ರಾಬ್ಲಮ್ ಹ್ಯಾಸ್ ಬಿನ್ ರಿಸಾಲ್ವ್ಡ್. ಅಂಡ್ ದೆನ್ ಮೆನಿ ಆಫ್ ದಿ ಸ್ಟೂಡೆಂಟ್ಸ್ಗೆ ಸರ್ ಅಬ್ಜೆಕ್ಷನ್ ನಾನು ಮಾಡಬೇಕು, ಬಟ್ ಅಬ್ಜೆಕ್ಷನ್ಸ್ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ದಯವಿಟ್ಟು ಗೈಡ್ ಮಾಡಿ ಅಂತ ಹೇಳ್ತಿದ್ರಿ. ಹಿಯರ್ ಇಟ್ ಇಸ್. ಸೊ ಈ ವಿಡಿಯೋನ ಕಂಪ್ಲೀಟ್ ಎಂಡ್ವರೆಗೂ ನೋಡೋದ್ರಿಂದ ಸೊ ನಿಮಗೆ ಅಬ್ಜೆಕ್ಷನ್ಸ್ ಲಿಂಕನ್ನು ಹೇಗೆ ಮೀನ್ಸ್ ಆಕ್ಸೆಸ್ ಮಾಡೋದು ಹೇಗೆ, ಅದನ್ನ ನೆಕ್ಸ್ಟ್ ಆಕ್ಸೆಸ್ ಆದ ನಂತರ ಹೇಗೆ ಅಬ್ಜೆಕ್ಷನ್ನ ರೈಸ್ ಮಾಡಬೇಕು, ಯಾವ್ಯಾವ ಸ್ಟೆಪ್ ಇನ್ವಾಲ್ವ್ ಆಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಡೋಂಟ್ ಸ್ಕಿಪ್ ದ ವಿಡಿಯೋ ಇನ್ ಬಿಟ್ವೀನ್, ವಾಚ್ ಟಿಲ್ ದ ಎಂಡ್. ಅಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ನಮ್ಮ ವಾಟ್ಸಪ್ ಅಂಡ್ ಟೆಲಿಗ್ರಾಮ್ ಚಾನಲ್ಸ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಟು ಜಾಯಿನ್ ಸೊ ದ್ಯಾಟ್ ನಿಮ್ಮ DCET ಕುರಿತಾದಂತೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಇನ್ಸ್ಟೆಂಟ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ಸ್, ನಿಮ್ಮ ಅಪ್ಲಿಕೇಶನ್, ನಿಮ್ಮ ಅಬ್ಜೆಕ್ಷನ್ಸ್ ಲಿಂಕ್ ಪ್ರಾಬ್ಲಮ್ ಏನು ಇಶ್ಯೂಸ್ ನೀವು ಫೇಸ್ ಮಾಡ್ತಿದ್ರು, ಸೊ ನಾವು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಹ್ಯಾಸ್ ಬಿನ್ ರಿಸಾಲ್ವ್ಡ್. ಆ ಒಂದು ಪ್ರಾಬ್ಲಮ್ನ ರಿಸಾಲ್ವ್ ಮಾಡಿದ್ದಾರೆ. ಸೊ ದಟ್ ನೀವು ಇವತ್ತು ಅಬ್ಜೆಕ್ಷನ್ಸ್ನ ರೈಸ್ ಮಾಡ್ಬೋದು. ಅಂಡ್ ದೆನ್ ಇವತ್ತೇ ಮಾಡಿ, ಬಿಕಾಸ್ ನಾಳೆ 10:30 ಇಸ್ ದ ಲಾಸ್ಟ್ ಡೇಟ್ ನಿಮ್ಮ ಅಬ್ಜೆಕ್ಷನ್ಸ್ನ ರೈಸ್ ಮಾಡೋದಕ್ಕೆ. ಹಾಗಾಗಿ ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಇವತ್ತೇ ಅಬ್ಜೆಕ್ಷನ್ನ ರೈಸ್ ಮಾಡಿ. ಅಬ್ಜೆಕ್ಷನ್ಸ್ನ ಎಲ್ಲಿ ರೈಸ್ ಮಾಡೋದು? ವೆರಿ ಸಿಂಪಲ್. ಸೊ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವೆಬ್ಸೈಟ್ ಹೋಗಿದ ತಕ್ಷಣ ಕ್ಲಿಕ್ ಆನ್ DCET 2026. ಹಿಯರ್ ಆನ್ಸರ್ ಅಬ್ಜೆಕ್ಷನ್ಸ್ ಲಿಂಕ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ದಿಸ್. ನಿಮ್ಮ ಅಪ್ಲಿಕೇಶನ್ಸ್ ನಂಬರ್ ಕೊಡಿ. ಅಂಡ್ ದೆನ್ ಕ್ಯಾಂಡಿಡೇಟ್ ನೇಮಲ್ಲಿ ನಿಮ್ಮ ಕಂಪ್ಲೀಟ್ ಹೆಸರು ಬರೆಯೋದಕ್ಕೆ ಹೋಗ್ಬಿಡಿ. ಓನ್ಲಿ 5 ಕ್ಯಾರೆಕ್ಟರ್. ಸೊ ನಿಮ್ಮ ಹೆಸರು ಏನು ಬರುತ್ತಲ್ಲ ಅದರಲ್ಲಿ 5 ಕ್ಯಾರೆಕ್ಟರ್, 5 ಲೆಟರ್ಸ್ ಮಾತ್ರ ಬರಬೇಕು. ಸೊ 5 ಲೆಟರ್ಸ್ ಮಾತ್ರ ಟೈಪ್ ಮಾಡಿ. And then date of birth. So select one exam, that is DCET 2026. Enter the CAPTCHA and then log in. So ಇಲ್ಲಿ ಲಾಗಿನ್ ಕೊಟ್ಟಾಗಿದ ತಕ್ಷಣ ಎಷ್ಟೋ ಜನಕ್ಕೆ ಸೊ ವಾಟ್ ಎವರ್ ದ ಡೀಟೇಲ್ಸ್ ದಟ್ ಯು ಹ್ಯಾವ್ ಎಂಟರ್ಡ್ ಇಟ್ ಇಸ್ ರಾಂಗ್ ಅಂತ ಬರ್ತಿರುತ್ತೆ. ಮಾರ್ನಿಂಗ್ ಇಂದನೂ ಬರ್ತಿದೆ. ಸೊ ಕೆಲವು ಸ್ಟೂಡೆಂಟ್ಸ್ ಇವಾಗಲೂ ಫೇಸ್ ಮಾಡ್ತಿದ್ದೀರಾ ಆಫ್ಟರ್ ದ ಇಶ್ಯೂ ರಿಸಾಲ್ವ್ ಆದ್ರೂ. ಸೊ ಅಂಥ ಸ್ಟೂಡೆಂಟ್ಸು ಫಸ್ಟ್ ನಿಮ್ಮ ಕ್ರೋಮ್ ಡೇಟಾನ ಕ್ಲಿಯರ್ ಮಾಡಿ. ಸೊ ಬ್ಯಾಕ್ ಎಂಡ್ ಫೈಲ್ಸ್ನ ಕ್ಲಿಯರ್ ಮಾಡಿ. ಅಂಡ್ ದೆನ್ ನೀವು ಟ್ರೈ ಮಾಡಿ. ಮತ್ತೆ ಇದೇ ಥರ ಇಶ್ಯೂಸ್ ಬಂತು ಅಂದರೆ ಬೇರೆ ವೆಬ್ ಬ್ರೌಸರ್ನ ಟ್ರೈ ಮಾಡಿ. ಸೊ ದಟ್ ಆ ಇಶ್ಯೂಸ್ ನಿಮಗೆ ಮತ್ತೆ ಅಪಿಯರ್ ಆಗೋದಿಲ್ಲ. ಸೊ ಒನ್ಸ್ ನೀವು ಲಾಗಿನ್ ಆಗಿದ ತಕ್ಷಣ ಯು ವಿಲ್ ಸಿ ದಿಸ್ ಆಪ್ಷನ್ಸ್. ಸೊ ಈ ಒಂದು ಪೇಜಿಗೆ ಬರ್ತೀರಾ. ಸೊ ಇಲ್ಲಿ ಫಸ್ಟ್ ರೈಟ್ ಕಾರ್ನರಲ್ಲಿ ನಿಮಗೆ ಅಬ್ಜೆಕ್ಷನ್ಸ್ ಇದೆ, ಅಬ್ಜೆಕ್ಷನ್ಸ್ ಲಿಸ್ಟ್ ಇದೆ. ವೆರಿ ಇಂಪಾರ್ಟೆಂಟ್ ಆಗಿ ನೀವು ನೋಡಬೇಕಾಗಿರೋದು ಅಬ್ಜೆಕ್ಷನ್ಸ್. ಸೊ ಫಸ್ಟ್ ನಿಮ್ಮ CET ನಂಬರ್ ಅಪಿಯರ್ ಆಗಿರುತ್ತೆ, ನಿಮ್ಮ ಅಪ್ಲಿಕೇಶನ್ ನಂಬರ್ ಅಪಿಯರ್ ಆಗಿರುತ್ತೆ, ಅಂಡ್ ದೆನ್ ಕ್ಯಾಂಡಿಡೇಟ್ ನೇಮು ಸಹ ಅಪಿಯರ್ ಆಗಿರುತ್ತೆ. ಇಟ್ ಇಸ್ ಆಟೋಮೆಟಿಕ್, ನೀವೇನು ಸಹ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ನೀವು ಇಮೇಲ್ ಅಡ್ರೆಸ್ಸನ್ನು ಕೊಡಬೇಕು. ನಿಮ್ಮ ರೆಸ್ಪೆಕ್ಟಿವ್ ಡ್ಯೂರಿಂಗ್ ದ ಅಪ್ಲಿಕೇಶನ್ಸ್ ಹಾಕೋ ಟೈಮಲ್ಲಿ ಯಾವ ಇಮೇಲ್ ಕೊಟ್ಟಿದ್ದೀರೋ ಆ ಇಮೇಲ್ನ ಹಾಕಬೇಕಾಗುತ್ತೆ. ಸೆಲೆಕ್ಟ್ ಎಕ್ಸಾಮಿನೇಷನ್ಸ್ ಅಲ್ಲಿ ಇಲ್ಲಿ PGCET ಅಥವಾ DCET ಅಂತ ಕೇಳುತ್ತೆ. ಸೊ ಯು ಹ್ಯಾವ್ ಟು ಸೆಲೆಕ್ಟ್ DCET 2026 ಅಂಡ್ ದೆನ್ ಸೆಲೆಕ್ಟ್ ಪೋಸ್ಟ್ ಅಂಡ್ ಸಬ್ಜೆಕ್ಟ್. ಸೊ ಸೆಲೆಕ್ಟ್ 1 ಅಂತ ಕೊಟ್ರೆ ಸೊ ಸೆಲೆಕ್ಟ್ 1 ಯಾವ ವರ್ಷನ್ ಕೋಡು ಇಲ್ಲಿ ಕೇಳುತ್ತೆ. ಯು ಕ್ಯಾನ್ ಸಿ ದಿಸ್. ಇಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯಾವ ವರ್ಷನ್ ಕೋಡ್ ಕ್ಲಿಕ್ ಆಗುತ್ತೆ, ವೆದರ್ ಇಟ್ ಇಸ್ A1, B1, C1 ಅಥವಾ D1 ಅಂತ. ಸೊ ನೀವು ಯಾವ ವರ್ಷನ್ ಕೋಡ್ ಅಟೆಂಡ್ ಮಾಡಿದಿರೋ ಸೊ ಆ ವರ್ಷನ್ ಕೋಡ್ ಮೇಲೆ ಕ್ಲಿಕ್ ಮಾಡುತ್ತೆ. ಸೊ ಆಫ್ಟರ್ ಕ್ಲಿಕ್ಕಿಂಗ್ ದ್ಯಾಟ್ ಸೊ ಕೆಳಗಡೆ ನೀವು ನೋಡ್ಬೋದು ಹಾಗೆ ಕ್ವೆಶನ್ ನಂಬರ್ ಇದೆ. ಸೊ ಕ್ವೆಶನ್ ನಂಬರು, ಕೀ ಪಬ್ಲಿಷ್ಡ್ ಬೈ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ, ಇದೆಲ್ಲ ಡೀಟೇಲ್ಸು ಇದೆ. ಅದನ್ನು ಸಹ ನೀವು ಫಿಲ್ ಮಾಡಬೇಕು. ಸೊ ಫಸ್ಟ್ ಕ್ವೆಶನ್ ನಂಬರ್ ಕೇಳುತ್ತೆ. ಯಾವ ಒಂದು ಕ್ವೆಶನ್ ನಂಬರ್ಗೆ A1 ಸೀರೀಸ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ A1 ಸೀರೀಸಲ್ಲಿ ಯಾವ ಕ್ವೆಶನ್ ನಂಬರ್ಗೆ ನೀವು ಅಬ್ಜೆಕ್ಷನ್ಸ್ನ ರೈಸ್ ಮಾಡ್ತಿದ್ದೀರಾ, ಸೊ ಆ ಕ್ವೆಶನ್ ನಂಬರ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಹಿಯರ್ ಕ್ವಿಕ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂದರೆ, ನೀವು ಪ್ರತಿಯೊಂದು ಕ್ವೆಶನ್ಸ್ಗೂ ಹೊಸದಾಗಿ ಅಬ್ಜೆಕ್ಷನ್ಸ್ನ ರೈಸ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕ್ವೆಶನ್ಸ್ಗೂ ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗುತ್ತೆ. ದಟ್ ಇಸ್ ಕಂಪಲ್ಸರಿ. ಸರ್ ಎಲ್ಲ ಕ್ವೆಶನ್ಸ್ನಲ್ಲೂ ಒಟ್ಟಿಗೆ ಕೊಟ್ಬಿಡೋದಕ್ಕಾಗಲ್ವಾ? ಖಂಡಿತವಾಗ್ಲೂ ಇಲ್ಲ. ಒಂದೊಂದು ಕ್ವೆಶನ್ಸ್ಗೂ ನೀವು ಅಬ್ಜೆಕ್ಷನ್ಸ್ನ ರೈಸ್ ಮಾಡಲೇಬೇಕಾಗುತ್ತೆ. ಸೊ ಹಿಯರ್ ಫಾರ್ ಎಕ್ಸಾಂಪಲ್ A1 ಸೀರೀಸಲ್ಲಿ ಕ್ವೆಶನ್ 3 ಆಗಿದ್ರೆ 3, 4, 5 ನಿಮ್ಗೆ ಯಾವ ಕ್ವೆಶನ್ಸ್ಗೆ ಅಬ್ಜೆಕ್ಷನ್ಸ್ ರೈಸ್ ಮಾಡಬೇಕು ಆ ಕ್ವೆಶನ್ಸ್ನ ಕ್ಲಿಕ್ ಮಾಡಿ. ಆಫ್ಟರ್ ಕ್ಲಿಕ್ಕಿಂಗ್ ದ್ಯಾಟ್ ಸೊ ಯು ಹ್ಯಾವ್ ಟು ಕಮ್ ಟು ಕೀ ಆನ್ಸರ್ಸ್ ಪಬ್ಲಿಷ್ಡ್ ಬೈ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ಸೊ ನೀವು ಸೆಲೆಕ್ಟ್ ಮಾಡಿರೋ ಕ್ವೆಶನ್ಸ್ಗೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ಯಾವ ಆನ್ಸರ್ಸ್ ಪಬ್ಲಿಷ್ ಮಾಡಿದ್ದಾರೆ ABCD ಇದರಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಂಡ್ ದೆನ್ ಕೀ ರಿಕ್ವೆಸ್ಟೆಡ್ ಬೈ ಕ್ಯಾಂಡಿಡೇಟ್, ನೀವು ಯಾವ ಕೀನ ರಿಕ್ವೆಸ್ಟ್ ಮಾಡ್ತಿದ್ದೀರಾ
ಸೊ ಅದನ್ನ ABCD ಇದನ್ನು ಸಹ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಅಂಡ್ ದೆನ್ ಆಫ್ಟರ್ ದಟ್ ರೀಸನ್ ಫಾರ್ ಅಬ್ಜೆಕ್ಷನ್ಸ್. ಸೊ ಯಾಕೆ ರೀಸನ್ ಏನು, ನೀವು ಈ ಒಂದು ಪರ್ಟಿಕ್ಯುಲರ್ ಆನ್ಸರ್ನ ಆಬ್ಜೆಕ್ಟ್ ಮಾಡ್ತಿದ್ದೀರಾ, ರೀಸನ್ ಏನು ಅದನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅಂಡ್ ದೆನ್ ಫಾರ್ ದ್ಯಾಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನು, ಎಲ್ಲಿಂದ ಸಿಕ್ತು ನಿಮ್ಗೆ ಈ ಆನ್ಸರ್ಸು, ಸೊ ಯಾಕೆ ಅಷ್ಟು ಸ್ಟ್ರಾಂಗ್ ಆಗಿ ಅಬ್ಜೆಕ್ಷನ್ಸ್ ಮಾಡ್ತಿದ್ದೀರಾ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ವಿತಿನ್ 1 MB ಇರಬೇಕು. ಆ ಫೈಲನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂಡ್ ದೆನ್ ಹಿಯರ್ ಅಗೇನ್ ವೆರಿ ಇಂಪಾರ್ಟೆಂಟ್ ನೋಟ್, AI ಜನರೇಟೆಡ್ ಆನ್ಸರ್ಸ್ ಇದ್ರೆ ರಿಜೆಕ್ಟ್ ಮಾಡ್ತಾರೆ. ಸೊ AI ಜನರೇಟೆಡ್ ಆನ್ಸರ್ಸ್ನ ನೀವು PDF ಮಾಡಿ ಹಾಕಿದ್ರು ಸಹ ತಗೊಳ್ಳೋದಿಲ್ಲ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಮಾಡ್ತಿರೋ ಇದೇ ಮಿಸ್ಟೇಕ್ಸ್. AIಗೆ ಹೋಗ್ತೀರಾ, ChatGPT ಹೋಗ್ತೀರಾ, ಜಮ್ನಾಯಿಗೆ ಹೋಗ್ತೀರಾ, ಅಥವಾ ಅದರ್ AI ಸೋರ್ಸ್ನ ಯೂಸ್ ಮಾಡ್ತೀರಾ, ಪ್ರಾಂಪ್ಟ್ ಕೊಡ್ತೀರಾ, ಅದು ಜನರೇಟ್ ಮಾಡಿ ಆನ್ಸರ್ಸ್ ಕೊಡುತ್ತೆ. ಅದನ್ನೇ ತೊಗೊಂಬಂದು ಇಲ್ಲಿ ಹಾಕಿದ್ರೆ ತಗೊಳ್ತಾರಾ ಸರ್, ಕನ್ಸಿಡರ್ ಮಾಡ್ತಾರಾ? ಡೆಫಿನೆಟ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ನಿಮ್ಮ ಒಂದು ಅಬ್ಜೆಕ್ಷನ್ಸ್ ರೈಸ್ ಆಗಬೇಕು, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಅದನ್ನು ನೋಡಬೇಕು ಅಂದರೆ ಫಸ್ಟ್ ನಿಮಗೆ ಸಪೋರ್ಟೆಡ್ ಡಾಕ್ಯುಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ ಯಾವ ಥರ ಇರಬೇಕು ಸರ್ ಸಪೋರ್ಟೆಡ್ ಡಾಕ್ಯುಮೆಂಟ್? ಸೊ ಐ ವಿಲ್ ಸಿ ದ ಸ್ಯಾಂಪಲ್, ಐ ವಿಲ್ ಶೋ ಯು ದ ಸ್ಯಾಂಪಲ್. ಸೊ ಇಲ್ಲಿ ನೋಡಿ, ದ ಸಪೋರ್ಟೆಡ್ ಡಾಕ್ಯುಮೆಂಟ್ ಹ್ಯಾಸ್ ಟು ಬಿ ಲೈಕ್ ದಿಸ್. ಸೊ ಇಲ್ಲಿ ನೀವು ಆ ಕ್ವಶನ್ ಪೇಪರು, ವರ್ಷನ್ ಕೋಡು, ಕ್ವಶನ್ ನಂಬರು ಅಂಡ್ ದೆನ್ ಸಪೋರ್ಟೆಡ್ ಡಾಕ್ಯುಮೆಂಟ್. ಸೊ ಈ ಒಂದು ಸಪೋರ್ಟೆಡ್ ಡಾಕ್ಯುಮೆಂಟ್ ಈ ಥರ ಕೊಡಬೇಕಾಗುತ್ತೆ. ಯಾವ ಟೆಕ್ಸ್ಟ್ ಬುಕ್ಕಿಂದ ನೀವು ರೆಫರ್ ಮಾಡ್ತಿದ್ದೀರಾ ಆ ಟೆಕ್ಸ್ಟ್ ಬುಕ್ ಆ ಫೋಟೋ ಕಾಪಿನೂ ಕೊಡ್ಬೋದು. ಅಂಡ್ ದೆನ್ ಕ್ಲಿಯರ್ ಬ್ರೀಫ್ ಆಗಿ ಸಹ ನೀವು ನೋಟ್ ಮಾಡಿ ಅದನ್ನು PDF ಕನ್ವರ್ಟ್ ಮಾಡಿ ವಿತಿನ್ 1 MB ಫೈಲಲ್ಲಿ ನೀವು ಅಬ್ಜೆಕ್ಷನ್ಸ್ನ ರೈಸ್ ಮಾಡ್ಬೋದು ಬೈ ಚೂಸಿಂಗ್ ದ ಫೈಲ್ ಆಪ್ಷನ್ಸ್. ಸೊ ಹಿಯರ್ ಅ ವೆರಿ ಕ್ವಿಕ್ ಇಂಪಾರ್ಟೆಂಟ್ ಅಪ್ಡೇಟ್. ಸೊ ಫಸ್ಟ್ ಕ್ವೆಶನ್ಸ್ ಆಯಿತು ಸರ್, ನಾನು ಮಲ್ಟಿಪಲ್ ಕ್ವೆಶನ್ಸ್ಗೆ ರೈಸ್ ಮಾಡಬೇಕು ಅಂದರೆ ನೀವು ಮಲ್ಟಿಪಲ್ ಕ್ವೆಶನ್ಸ್ ಅಬ್ಜೆಕ್ಷನ್ಸ್ನ ಮತ್ತೆ ನೀವು ಮಾಡಲೇಬೇಕು. ಒಂದು ಸಲ ಒಂದು ಕ್ವೆಶನ್ ಆಗಿದ ತಕ್ಷಣ ಮತ್ತೆ ನೀವು ಯು ಹ್ಯಾವ್ ಟು ಬಿ ಕಮ್ ಬ್ಯಾಕ್ and then again you have to go through all the procedures, again you have to choose the supported document, again you have to raise the questions objections and then ಒಂದು ಸಲ ಎಲ್ಲ ಆದಮೇಲೆ ಸೊ ಇಲ್ಲಿ ಅಬ್ಜೆಕ್ಷನ್ ಲಿಸ್ಟಲ್ಲಿ ನೀವು ಸಹ ಚೆಕ್ ಮಾಡ್ಕೊಬೋದು ಎಷ್ಟು ಕ್ವೆಶನ್ಸ್ಗೆ ನಾನು ಅಬ್ಜೆಕ್ಷನ್ನ ರೈಸ್ ಮಾಡಿದ್ದೀನಿ ಅಂತ. ಸೊ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಕ್ವೆಶನ್ಸ್ಗೆ ನೀವು ಅಬ್ಜೆಕ್ಷನ್ಸ್ನ ರೈಸ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ಇದಿಷ್ಟು ವೆರಿ ಕ್ವಿಕ್ ಇಂಪಾರ್ಟೆಂಟ್ ಅಪ್ಡೇಟ್ ರಿಗಾರ್ಡಿಂಗ್ ಯುವರ್ ಕೀ ಆನ್ಸರ್ಸ್ ಅಬ್ಜೆಕ್ಷನ್ಸ್. ಅಂಡ್ ದೆನ್ ಟುಮಾರೋ 10:30 is the last date according to the latest notification. So ಹಾಗಾಗಿ ಇವತ್ತೇ ನೀವು ನಿಮ್ಮ ಅಬ್ಜೆಕ್ಷನ್ಸ್ನ ರೈಸ್ ಮಾಡಿ. ಥ್ಯಾಂಕ್ ಯು and all the best.